ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರೆ ಚಿಕ್ಕ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು ಮತ್ತು ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು ಮತ್ತು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಮತ್ತು ಈ ಮೂವಿಯ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಏನು, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಮೇ 29, 2026ರಂದು ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಸತೀಶ್ ಮತ್ತು ಈ ಮೂವಿಯ ಪ್ರೊಡ್ಯೂಸರ್ ಬೈ ರವೀಜ್ ಚಿಲಾಕ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿರಾಜ್, ಅಶ್ವಿನಿ, ರೇಖಾನಾ, ಚಂದ್ರ, ಅನುಪಮ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಚಿಲಾಕ್ ಪ್ರೊಡಕ್ಷನ್, ಮ್ಯೂಸಿಕರ್ ಬೈ ಜಯರಾ, ಎಡಿಟರ್ ಬೈ ಸೋಗಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಮತ್ತು ಒಂದು ಈ ಮೂವಿಗೋಸ್ಕರ ಕೆಲಸ ಮಾಡಿದಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಮೂವಿ ಲವ್ ಸ್ಟೋರಿ ಒಂದು ಮೂವಿ ಆಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಅರ್ಜುನ್ ಅನ್ನೋ ವ್ಯಕ್ತಿ ಇರ್ತಾನೆ. ಅವರಿಗೆ ಒಂದು ಗರ್ಲ್ ಫ್ರೆಂಡ್ ಇರ್ತಾಳೆ. ಅರ್ಜುನು ಒಂದು ಹುಡುಗಿನ ತುಂಬ ಪ್ರೀತಿಸ್ತಿರ್ತಾನೆ. ಆದರೆ ಇನ್ನೊಂದು ಹುಡುಗಿ ಪ್ರೀತಿ ಅನ್ನೋ ಹುಡುಗಿ ಮಾತ್ರ ಅರ್ಜುನನ್ನು ಪ್ರೀತಿಸ್ತಾ ಇರ್ತಾಳೆ. ಪ್ರೀತಿ ಅನ್ನೋ ಹುಡುಗಿ ಅವಳು ಒಂದು ಮೆಡಿಕಲಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೆದಿರ್ತಾರೆ. ಮೆಡಿಕಲ್ ಶಾಪಲ್ಲಿ ಕೆಲಸವನ್ನು ಮಾಡೋದು. ಮತ್ತು ಅವನು ಕಾಲೇಜಿಗೆ ಹೋಗೋ ಸಮಯದಲ್ಲಿ ಅವನನ್ನು ನೋಡಿ ತುಂಬ ಪ್ರೀತಿ ಉಂಟಾಗಿ ಅವನನ್ನೇ ಮದುವೆ ಆಗಬೇಕು ಅಂತ ಕೂಡ ಡಿಸೈಡ್ ಮಾಡಿರ್ತಾಳೆ. ಆದರೆ ಅರ್ಜುನ್ ಮಾತ್ರ ಬೇರೆ ಹುಡುಗನ್ನ ಫ್ರೆಂಡ್ಶಿಪ್ಪನ್ನು ಮಾಡಿ, ಹಾಗೆಯೇ ಅವರು ಒಂದು ಫ್ರೆಂಡ್ಶಿಪ್ ಗ್ರೂಪು ಸುಮಾರು ಒಂದು ರ್ಯಾಗಿಂಗನ್ನು ಮಾಡೋದು, ಸುಮಾರು ರ್ಯಾಗಿಂಗ್ಗಳನ್ನ ಮಾಡ್ತಾಯಿರ್ತಾರೆ. ಆ ಗ್ರೂಪಿಗೆ ಸೇರಿಕೊಂಡಿರ್ತಾನೆ ಅರ್ಜುನ. ಆ ಗ್ರೂಪಿಗೆ ಸೇರಿದಷ್ಟೇ ಇವನು ಪ್ರೀತಿಗೆ ತುಂಬ ಒಂಚೂರು ಕೂಡ ಇಷ್ಟ ಆಗೋಗ್ತಾ ಇರೋದಿಲ್ಲ. ಯಾಕಂದರೆ ಆ ರೀತಿ ರ್ಯಾಗಿಂಗನ್ನು ಮಾಡೋದು ಅಂದರೆ ತುಂಬ ಚೂರು ಕೂಡ ಇಷ್ಟ ಆಗೋದಿಲ್ಲ ಪ್ರೀತಿಗೆ. ಆದರೆ ಅರ್ಜುನ ಆ ರೀತಿ ಇಷ್ಟಪಟ್ಟು ಒಂದು ಹುಡುಗಿನ ಪ್ರೀತಿ ಕೂಡ ಅವ್ರ ಜೊತೆನೇ ಓಡಾಡ್ತಿರ್ತಾನೆ. ಅದರಿಂದ ಪ್ರೀತಿ ಏನು ಮಾಡ್ತಾಳೆ ಅಂದರೆ, ಅದನ್ನೆಲ್ಲ ನೋಡೋಕ್ಕಾಗದೆ ಪ್ರೀತಿ ಅರ್ಜುನ ಹತ್ರ ಹೋಗಿ ನಾನು ಈ ರೀತಿ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ಒಪ್ಪಿಸ್ಕೊಂಡು ಇಬ್ಬರು ಕೂಡ ಹೊಂದಾಣಿಕೆ ಆಗಿರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಅರ್ಜುನನ್ನು ಯಾರೋ ಕೊಲೆ ಮಾಡಿಬಿಡ್ತಾರೆ. ಅದರಿಂದ ಯಾವ ಕೊಲೆ ಮಾಡಿದ್ರು, ಯಾರು ಮಾಡಿದ್ರು ಅಂಥದ್ದನ್ನೆಲ್ಲ ಪೊಲೀಸ್ನವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದರಲ್ಲಿ ಸಿಗುತ್ತೆ ಪ್ರೀತಿನೇ ಕೊಲೆ ಮಾಡಿರೋದು ಅಂತ. ಯಾಕಂದರೆ ಅರ್ಜುನು ಬೇರೆ ಒಂದು ಹುಡುಗಿನ ಮದುವೆ ಆಗಿಬಿಟ್ಟಿರ್ತಾನೆ. ಅದರಿಂದ ಪ್ರೀತಿಗೆ ಅರೆಸ್ಟ್ ಆಗ್ತಾಳೆ. ಹಾಗೆಯೇ ಈ ಮೂವಿಯ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.